ಸರ್, ವಿಶ್ವಕರ್ಮ ಕುಲ ಬಾಂಧವರು ಹಾಗೆ ಈ ಶ್ರೀ ಕ್ಷೇತ್ರ ಆತ್ಕೂರು ಮಠದ ಒಬ್ಬ ನೀವು ಕೂಡ ಕುಲ ಬಾಂಧವರೇ. ಎಷ್ಟು ವರ್ಷದಿಂದ ನೀವು ನಾವು ಹುಟ್ಟಕ್ಕಿಂತ ಮುಂಚೆ ನಮ್ಮ ತಂದೆ ತಾಯಿ ನಮ್ಮ ತಾತವ್ರ ಕಾಲದಿಂದಲೂ ದೇವಸ್ಥಾನ ನಡ್ಕೊ ಬಂದಿದೆ. ಈ ಆತ್ಕೂರು ಶ್ರೀ ಸಿದ್ದಪ್ಪಾಜಿ ದೇವಸ್ಥಾನ ಭಾಳ ವರ್ಷಗಳಿಂದ ನಡ್ಕೊಂಡು ಬಂದಿದೆ. ಹಿಂದೆ ಪೂಜಾರಪ್ಪನವ್ರು ಇದ್ರು, ಮತ್ತೆ ಅವ್ರ ಹೆಂಡತಿಯವ್ರು ಇಲ್ಲೇ ಇದ್ರು. ಅಂದ್ರೆ ಇದು ಒಬ್ರ ಕೈಲಿ ಆಗುವಂತ ಕೆಲಸ ಅಲ್ಲ, ಎಲ್ಲರೂ ಸೇರಿ ಮಾಡುವಂತ ಕೆಲಸ ಇದು. ಜೊತೆಗೆ ಜನಗಳು ಸಹಕಾರ ಕೊಡ್ತಾ ಇದ್ದಾರೆ. ಅಂದ್ರೆ ಇನ್ನು ಮುಂದೆ ಸಹಕಾರ ಕೊಟ್ರೆ ದೇವಸ್ಥಾನವನ್ನು ಇನ್ನೂ ಅಭಿವೃದ್ಧಿ ಪಡಿಸ್ಬೋದು. ಯಾರು ಮಾಡ್ತಾರೆ ಅವ್ರಿಗೆ ಉತ್ತೇಜನ ನೀಡಬೇಕು. ಉತ್ತೇಜನ ನೀಡಿದ್ರೆ ಅದು ಮುಂದೆ ಇನ್ನೂ ಅಭಿವೃದ್ಧಿಯಾಗಿ ಎಲ್ಲಾ ಕಡೆನೂ ಅದು ಪ್ರಚಾರ ಆಗ್ಲಿಕ್ಕೆ ಒಂದು ಕಾರಣ ಆಗ್ತದೆ. ಅವ್ನು ಕೊಟ್ಟಿರೋದಕ್ಕೆ ನಾವು ಮಾಡ್ತಾ ಇದ್ದೀವಿ. ಅವ್ನು ಕೊಡ್ಲಿಲ್ಲ ಅಂದ್ರೆ ನಾವೇನ್ ಮಾಡ್ತೀವಿ? ಇಲ್ಲ. ಹಾಗಾಗಿ ಅವ್ನು ಕೊಟ್ಟಿದ್ರಲ್ಲೇ ನಾವು ಅವ್ನಿಗೆ ಏನ್ ಬೇಕು ಅದನ್ನ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಇದು ಇನ್ನೂ ಜನಗಳೆಲ್ಲ ಸಹಕಾರ ಕೊಟ್ರೆ, ನಮ್ಮ ಕುಲ ಬಾಂಧವರು ಎಲ್ಲ ಸಹಕಾರ ಕೊಟ್ಟು ಇನ್ನೂ ಅಭಿವೃದ್ಧಿ ಪಡ್ಬೇಕು ಅಂತ ನಾವು ಆಗ ಹಿಂದೆ ಬರ್ತಿದ್ದಾಗ ನಾವು ಸುಮಾರು ವರ್ಷಗಳಿಂದ ಬರ್ತಾ ಇದ್ವಿ. ಆಗ ತುಂಬಾ ಹಳೆಯ ಮಠ ಇತ್ತು. ಒಂದು ದೊಡ್ಡದು ಒಳಗಡೆ ಒಂದು ಬೇವಿನ ಮರ, ಸುತ್ತು ಗೋಡೆ ತರ ಅಷ್ಟೇ ಇದ್ದಿದ್ದು. ಒಳಗಡೆ ಆ ಕಡೆ ಒಂದು ಸಿದ್ದಪ್ಪಾಜಿ ಗದ್ದಿಗೆ, ಈ ಕಡೆ ಮಂಟೇಸ್ವಾಮಿಯರ ಗದ್ದಿಗೆ ಒಂದೇ ಸರೌಂಡಿಗೆಯಲ್ಲಿ ಎರಡೂ ಇತ್ತು. ಆಗ ಇಲ್ಲಿ ನೀರಿನ ವ್ಯವಸ್ಥೆನೇ ಆಗಲಿ, ಕರೆಂಟ್ ವ್ಯವಸ್ಥೆನೇ ಆಗಲಿ, ಒಂದು ಯಾವುದೇ ಒಂದು ಇದು ಇರಲಿಲ್ಲ. ಈ ದೇವಸ್ಥಾನ ಅಕ್ಕಪಕ್ಕ ಯಾವ ಮನೆಗಳೇ ಆಗಲಿ, ಸ್ಕೂಲೇ ಆಗಲಿ ಏನಿಲ್ಲ. ಬರೀ ಕಾಡು ಅಂದರೆ ಕಾಡು. ಇಲ್ಲಿ ಏನೂ ಸಿಗ್ತಿರ್ಲಿಲ್ಲ. ಒಂದು ನೀರು ತರಬೇಕಾಗೋದು 1 ಕಿಲೋಮೀಟ್ರ್ ಹೋಗ್ಬೇಕಾಗಿತ್ತು. ನಡೆದ ಮೇಲೆ ಹಿಂಗೆ ಎಲ್ಲ ಸೇರ್ಕೊಂಡು ಒಂದು ಹೊಸದಾಗಿ ಮಠನ ಬದಲಾವಣೆ ಮಾಡಬೇಕು ಅಂತ ಹೇಳಿ ಒಂದು ಶಂಕುಸ್ಥಾಪನೆ ಮಾಡಿ, ಆಗಿಂದ ಅದು ಒಂದು ಸ್ವಲ್ಪ ಹಂತವಾಗಿ ಕಟ್ಟಡ ನಿರ್ಮಾಣ ಆಗಿದೆ. ಜೋಡಿಸಿದ್ರೆ ಅದು ಕೈಲಿ ಎಷ್ಟಾಗುತ್ತೆ ಅಷ್ಟು. 10 ರೂಪಾಯಿ ಅಲ್ಲಿ, 5 ರೂಪಾಯಿ ಅಲ್ಲಿ, 15 ರೂಪಾಯಿ, 20. ಅವ್ರ ಕೈಲಿ ಏನು ಮನಸ್ಸು ಅಂದ್ರೆ ಇಚ್ಛೆಯಿಂದ ಕೊಡಬೇಕು, ಬಲವಂತದಿಂದ ಕೊಡಬಾರ್ದು. ಬಲವಂತದಿಂದ ಮಠಕ್ಕೆ ಏನ್ ಮಾಡ್ಬೇಕು ಅನ್ಕೊಂಡಿರ್ತಾರೆ ಅದನ್ನ ಮಾಡಿದ್ರೆ ಅವ್ರು ಎಷ್ಟು ಕೊಡ್ತಾರೆ ಅದು 10ರಷ್ಟು ಭಗವಂತ ಅವ್ರಿಗೆ ಬೇರೆ ರೂಪದಲ್ಲೇ ಕೊಡ್ತಾನೆ. ಈ ಶಿಲ್ಪಿ ಕೆಲಸ ಆರ್ಚ್ ಎಲ್ಲ ಶಿಲ್ಪಿ ಅವ್ರನ್ನ ಆಗ್ಲೇ ಕೇಳಿದೆ. ಈ ನಾಗೇಶ್ವರನವರು ತುಂಬಾ ಫೋನ್ ಮಾಡಿ ಇದು ನಮ್ಗೆ 2 ವರ್ಷದಲ್ಲಿ ಅದು ಆಗ್ಬೇಕಾಗಿತ್ತು. ಈಗ ಅವರು ಭಗವಂತ ಮನಸ್ಸು ಕೊಟ್ಟೆ ಕರೆಸ್ಕೊಂಡವನೇ ಅನ್ನೋ ಒಂದು ಭಾವನೆ ನಮ್ಗೆ. ನಾವು ಹೇಳಿ ಫೋನ್ ಮಾಡಿ ಸಾಕಾಗಿ ಏನ್ ಮಾಡೋದು, 2 ವರ್ಷ 2 ದೀಪಾವಳಿ ಮುಗಿದೋಯ್ತು. ಈ ದೀಪಾವಳಿಗಾದ್ರೂ ಅಟ್ಲೀಸ್ಟ್ ಮುಗಿಸೋಣ, ಮಾಡಿಸ್ಕೊಡೋಣ ಅಂತ ಹೇಳಿ ನಮ್ಗೊಂದು ಆಸೆ ಇತ್ತು. ಹಾಗಾಗಿ ಏನೋ ಭಗವಂತ ಮನಸ್ಸು ಕೊಟ್ಟೆ ಕರೆಸ್ಕಲಿ ಅಂದ್ಬಿಟ್ಟು ನಾವು ಒಂದು ಫೋನ್ ಮಾಡಿದ್ವಿ. ಆಯ್ತು ಅಂತ ಒಪ್ಕೊಂಡು ಬಂದಿದ್ದಾರೆ, ಬಂದು ಮಾಡ್ತಿದ್ದಾರೆ. ಭಗವಂತ ಮಾಡಿಸ್ಕೊತಿದ್ದಾನೆ. ನಾವು ಅನ್ನೋದಕ್ಕಿಂತ ಹೆಚ್ಚಾಗಿ ಭಗವಂತ ಮಾಡಿಸ್ಕೊತಿದ್ದಾನೆ. ನಮ್ಮ ಪ್ರಯತ್ನ ಅಷ್ಟೇ, ಮಾಡಿಸ್ಕೊಳ್ಳೋದು ಅವನ ಇಚ್ಛೆ. ಹೌದೌದು, ಅವನ ಪ್ರೇರಣೆ ಇಲ್ಲದೆ ಏನೂ ಆಗೋದಿಲ್ಲ. ನಾವು ಪ್ರಯತ್ನ ಮಾಡ್ಬೋದಷ್ಟೇ. ಪ್ರಯತ್ನ ಮಾಡಿದ್ರು ನಮ್ಮ ಕೈಲಿ ಮಾಡಿಸ್ಕೊಳ್ಳೋ ಇಚ್ಛೆ ಇದ್ರೆ ಮಾತ್ರ ಅವ್ನು ಮಾಡಿಸ್ಕೊತಾನೆ ಅಷ್ಟೇ. ಬಟ್ ಅದ್ ಬಿಟ್ರೆ ನಾವು ಮಾಡೇ ಮಾಡ್ತೀವಿ ಅನ್ನೋದು ಅವ್ನಿಗೆ ಇಚ್ಛೆ ಇಲ್ಲದೆ ಆದ್ರೂ ನಾವು ಮಾಡ್ತೀವಿ ಅಂದ್ರೆ ಅದು ಆಗೋದಿಲ್ಲ.
ನಮಗೂ ಏನೋ ಒಂದು ತೃಪ್ತಿ, ನಾವು ನಮ್ಮ ಕೈಲಾದದ್ದು ನಾವು ಮಾಡ್ತಾ ಇದೀವಿ ಅಷ್ಟೇ. ಒಟ್ಟಲ್ಲಿ ನಾವು ಕೈಲಾದ ಸೇವೆ ನಾವು ಮಾಡ್ಬೇಕು ಮಾಡ್ಬೇಕಷ್ಟೇ. ಇನ್ನೂ ಇಂಪ್ರೂವ್ಮೆಂಟ್ ಮಾಡ್ಲಿಕ್ಕೆ ಏನೇನೋ ಒಂದೊಂದು ಕೊರತೆಗಳಿದೆ, ಅದೆಲ್ಲನೂ ನಾನು ನಿಂತ್ಕೊಂಡು ಮಾಡಿಸ್ತೇನೆ ಅಂತ ಮುಂದೆ ಬಂದು ಸಹಕಾರ ಮಾಡಿ ಒಂದೊಂದು ಇಂಪ್ರೂವ್ಮೆಂಟ್ ಮಾಡಿದ್ರೆ ಇನ್ನೂ ಒಳ್ಳೆ ಅಭಿವೃದ್ಧಿ ಆಗುತ್ತೆ ದೇವಸ್ಥಾನ. ಆತ್ಕೂರು ಮಂಟೇಸ್ವಾಮಿ ದೇವಸ್ಥಾನ ಇದೆ ಅನ್ನೋದು ಎಲ್ಲರಿಗೂ ಗೊತ್ತಿಲ್ಲ. ಎಷ್ಟೋ ಕಡೆ ಆತ್ಕೂರು ಅಂದ್ರೆ ಎಲ್ಲಿ ಅಂತಾರೆ. ಹಾಗಾಗಿ ಇದು ಹೊರಗಡೆ ಇನ್ನೂ ಪ್ರಚಾರ ಆಗ್ಬೇಕು. ಅಂದ್ರೆ ಹೆಚ್ಚು ಕಮ್ಮಿ ಕೆಲವರು ಕುಲ ಬಾಂಧವರಿಗೆ ಅವ್ರ ಮಕ್ಳು ಪೀಳಿಗೆಗೆ ಗೊತ್ತಾಯ್ತಾ ಇಲ್ಲ. ಹೌದೌದು. ಅಂದ್ರೆ ಅವರು ಇಲ್ಲಿಗೆ ಬರಲ್ಲ. ಬಂದು ಇದು ನಮ್ಮ ಮನೆ ದೇವರು, ನಾವು ಪೂರ್ವಿಕರಿಂದ ನಾವು ನಡ್ಸ್ಕೊಂಡ್ ಬಂದಿದೀವಿ, ನೀವು ಇದನ್ನ ಮುಂದುವರ್ಸ್ಕೊಂಡು ಹೋಗ್ಬೇಕು, ಈಗ ನಮ್ಮ ಪೀಳಿಗೆಗೆ ಕೊನೆ ಆಗ್ಬಾರ್ದು, ನಿಮ್ಮ ಇದು ಪೀಳಿಗೆನು ಮುಂದುವರಿಬೇಕು ಅಂದ್ರೆ ನೀವು ಈಗಿನಿಂದಾನೆ ಬಂದು ಇಲ್ಲಿ ವರ್ಷಕ್ಕೊಂದ್ಸಾರಿನೋ 2 ಸಾರಿನೋ ಬಂದು ಪೂಜೆ ಪುನಸ್ಕಾರ ಮಾಡಿಸ್ಕೊಂಡು ಹೋಗಿ ಬರ್ತಾ ಇದ್ರೆ ನಿಮ್ಗೂ ಮುಂದೆ ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ. ಇದು ಅಭಿವೃದ್ಧಿ ಆಗ್ಬೇಕು, ಮುಂದಿನ ಪೀಳಿಗೆಗೂ ಇದು ಬೆಳಿಬೇಕು. ನಾನು ಭಗವಂತ ಮನಸ್ಸು ಕೊಡ್ತಿದ್ದಾನೆ, ನಾವು ಕೊಡ್ತಿದ್ದೀನಿ, ಭಗವಂತ ಮಾಡಿಸ್ಕೊತಿದ್ದಾನೆ ಅಷ್ಟೇ. ಅಷ್ಟಿರ್ಬೇಕೆ ಹೊರತು ಬೇರೆ ಯಾವುದೂ ಇದಿರಬಾರ್ದು. ಸ್ವಇಚ್ಛೆಯಿಂದ ಮಾಡ್ಬೇಕು. ಇಷ್ಟು ಮಾಹಿತಿ ಕೊಟ್ಟದಕ್ಕೆ ಧನ್ಯವಾದ. ಒಳ್ಳೇದು. ಗುರುಗಳೇ ನಮಸ್ಕಾರ. ಶಿಲ್ಪಿ ಅವ್ರಿಗೆ ನಮಸ್ಕಾರ. ನಿಮ್ದು ಊರು? ಕಾರೈಕುಡಿ ಅಂತ ಬರುತ್ತೆ ತಮಿಳ್ನಾಡಲ್ಲಿ. ತಮಿಳ್ನಾಡು ತಿರುಚಿರಾಪಳ್ಳಿ, ಶಿವಗಂಗೈ ಡಿಸ್ಟ್ರಿಕ್ಟ್, ಕಾರೈಕುಡಿ ಅಂತ ಬರುತ್ತೆ. ಮತ್ತೆ ಈ ಕೆಲಸ ಎಷ್ಟು ವರ್ಷದಿಂದ ಮಾಡ್ತಾ ಇದೀರಾ? ನಿಮ್ಮ 30 ವರ್ಷಕ್ಕಿಂತ ಮಾಡ್ತಾ ಇದೀವಿ. 30 ವರ್ಷ. ನನ್ನ ತಂದೆ ತಾತ ಎಲ್ಲ ಇದೇ ಕೆಲಸನೇ. ನಿಮ್ಮ ಕುಟುಂಬ ಪೂರ್ತಿ ಇದೇ ಕೆಲಸ? ಈಗ ನನಗ್ ಮೇಲೆ ಯಾರು ಮಾಡಕ್ ಬರಲ್ಲ, ನಾನೇ ಲಾಸ್ಟ್ ಅಂತ. ನೀವೇ ಲಾಸ್ಟ್ನೇವರು. ಇಲ್ಲಿ ದೇವಸ್ಥಾನಕ್ಕೆ ಮೊದ್ಲು ನೀವು ಒಳಗಡೆ ಒಂದು ವಿಗ್ರಹ ಮಾಡ್ಕೊಟ್ಟಿದ್ದೀರ ಅಂತ ನೀವೇನೆ? ಅದು ತುಂಬಾ ವರ್ಷಕ್ಕೆ ಮುಂಚೆ 14 ವರ್ಷ ಆಯ್ತು ಅದು. ಹೌದಾ? ಮತ್ತೆ ಅದೇ ಇಲ್ಲೇ ಬಂದ್ ಮಾಡಿದ ಅದು ಹೊರಗಡೆ? ಇಲ್ಲ, ಚಿಕ್ಕಮಂಡ್ಯದ ನಾಯಸನ ಮನೆಯಲ್ಲಿಂದ ಮಾಡಿದೆ. ಇಲ್ಲಿ ಜಾಗ ಇರಕ ಜಾಗ ಸರಿ ಇಲ್ಲ ಅನ್ಬಿಟ್ಟು ಅಲ್ಲೇ ಅವ್ರ ಮನೆಯಲ್ಲಿ ಮಾಡಿ ಆ ವಿಗ್ರಹ ನೀವೇ ಮಾಡ್ಕೊಟ್ಟಿದ್ದು? ಅದೇ. ಮತ್ತೆ ಅವಾಗ ನೋಡೋ ದೇವಸ್ಥಾನಕ್ಕೂ ಈಗ್ಲೂ ಏನು ತುಂಬಾ ಇಂಪ್ರೂವ್ಮೆಂಟ್ ಆಗಿದೆ, ಊರೇ ಇಂಪ್ರೂವ್ಮೆಂಟ್ ಆಗಿದೆ. ಮತ್ತೆ ಇಲ್ಲಿ ಒಂದು 10 ದಿನದಿಂದ ಕೆಲಸ ಮಾಡ್ತಾ ಇದ್ದೀರಾ. ಇಲ್ಲಿ ದೇವಸ್ಥಾನದ ಬಗ್ಗೆ ನಿಮ್ಗೆ ಏನ್ ಅನ್ಸ್ತು? ಇದು ಈ ದೇವಸ್ಥಾನ ಮೇಲೆ ನಮ್ಗೆ ಇಲ್ಲಿ ಬಂದ್ರೆ ಗೊತ್ತಾಗಿರೋದು. ಮಂಡ್ಯ ಸ್ವಾಮಿ, ಸಿದ್ದಪ್ಪಾಜಿ ಎಲ್ಲ ನಮ್ಮ ಊರ್ಲಿ ಇಲ್ಲ. ಇದು ತುಂಬಾ ಚೆನ್ನಾಗಿದ್ದಾರೆ, ಚೆನ್ನಾಗಿ ಮಾಡಿಸ್ತಾರೆ ಪೂಜೆನುವೆ. ಓಕೆ. ಮತ್ತೆ ಇಲ್ಲಿ ಸಿದ್ದಪ್ಪಾಜಿ ದೇವಸ್ಥಾನ ಇದೇನ ನೀವು ವಿಗ್ರಹ ಮೊದ್ಲು ಮಾಡ್ತಾ ಇರೋದು, ಇಲ್ಲ ಮೊದ್ಲು ಏನಾದ್ರು ಮಾಡಿದೀರಾ? ಇಲ್ಲಿ ಪಟ್ಸೋಮ್ನಿಲ್ ಅಂತ ಒಂದು ಗ್ರಾಮದಲ್ಲಿ ಮಾಡಿದೆ. ಆಮೇಲೆ ಮಂಗಳ ಅಂತ ಒಂದು ಊರು ಬರುತ್ತೆ, ಅಲ್ಲಿ ಮಾಡಿದೆ. ಪಟ್ಸೋಮ್ನಹಳ್ಳಿಯಲ್ಲಿ ಅವರು ಶ್ರೀಕಂಠಾಚಾರಿ ಮಕ್ಕಳು ಯವರಾಜನ ಶಿವಸ್ವಾಮಿ ಅಂತ ಇಬ್ರು ಇದಾರೆ, ಅವ್ರು ಮಾಡಿಸಿದ್ರು ನಮ್ಮ ಕೈಯಲ್ಲಿ. ಅವರೇ ಫಸ್ಟ್ ಕರ್ಕೊಂಡ್ ಬಂದಿರೋದು ನಮ್ಮಲ್ಲಿ ತಮಿಳ್ನಾಡಿನಿಂದ ಫಸ್ಟ್ ಕೆಲಸ. ಆಮೇಲೆ ಇಷ್ಟಪಟ್ಟು ಇವರು ನಾಗೇಶನ ಅವ್ರ ಮನೆ ಪರಿಚಯ ಮಾಡ್ಕೊಂಡು ಅವರು ಪರಿಚಯ ಆಯ್ತು. ಮತ್ತೆ ಅವ್ರ ದೇವಸ್ಥಾನ ನೀವೇ ಕೂಡ ಮಾಡಿರೋದು? ನಾನೇ ಮಾಡಿರೋದು, ಅದು ಚಿಕ್ಕಮಂಡ್ಯದಲ್ಲಿ. ಆಯ್ತು, ಒಳ್ಳೆ ಮಾಹಿತಿ ಕೊಟ್ಟದಕ್ಕೆ ಧನ್ಯವಾದಗಳು. ಶ್ರೀ ಕ್ಷೇತ್ರದ ಆತ್ಕೂರು ಮಠದ ಅರ್ಚಕರು. ಚಿಕ್ಕಲಿಂಗಾಚರಣ, ಇದು ಶಿಲ್ಪಿ ಕೆಲಸ ಎಷ್ಟು ದಿನದಿಂದ ಮಾಡ್ತಾವ್ರೆ? ಒಂದು ವಾರದಿಂದ ಮಾಡ್ತಾ ಇದ್ದಾರೆ ಈ ಕೆಲಸವನ್ನು. ದೊಡ್ಡ ಗಂಗೋಡಿ ಹುಚ್ಚಾಚಾರ್ಯ ಮಗ ಲಿಂಗಾಚಾರ್ಯ ಧರ್ಮಪತ್ನಿಯರ ಭಾಗ್ಯಮ್ಮನವರು
ಇದನ್ನ 2 ವರ್ಷದ ಹಿಂದೆ ಮಾಡಿಸ್ಕೊಡ್ತೀನಿ ಅಂತ ಹೇಳಿದ್ರು. ಶಿಲ್ಪಿಯವರು ಕಾರಣಾಂತರದಿಂದ ಅವರು ನಮ್ಮ ಬದುಕಾಗಿರ್ಲಿಲ್ಲ. ಈಗ ಬಂದಿದ್ದಾರೆ, ಕೆಲಸ ನಡೆಯುತ್ತಿದೆ. ಹಾಗಾಗಿ ಅವ್ರ ಕಡೆಯಿಂದ ಈ ಕೆಲಸ ನಡೀತಾ ಇದೆ. 10 ದಿವಸ ಆಗ್ಬಹುದು, 10 ದಿನ ಆಗ್ಬೋದು. ಶಿಲ್ಪಿ ಕೆಲಸ ಮಾಡೋರು ವಿಶ್ವಕರ್ಮ ಜನಾಂಗಕ್ಕೆ ಸೇರಿರೋದು ಅಂತ ಕೇಳ್ಪಟ್ಟೆ. ನಮ್ಮ ಕುಲ ಬಾಂಧವರೇ, ತಮಿಳ್ನಾಡಿನವರು, ಆದ್ರೂ ವಿಶ್ವಕರ್ಮ ಜನಾಂಗದವರೇ. ಅವ್ರ ಹೆಸರು ರಾಜಾರಾಮ್ ಅಂತಾರವರು, ರಾಜಾರಾಮ್ರವರು ಹೆಸರು. ಹಾಗಾಗಿ ಉನ್ನತ ಕೆಲಸವನ್ನು ಅವರು ಸುಮಾರು ವರ್ಷದಿಂದ ತಾತ ಮುತ್ತಾತರ ಕಾಲದಿಂದನೂ ಸಹ ಮಾಡಿದ್ದಾರೆ. ಹಾಗೂ ಈಗಲೂ ಸಹ ಇವರು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾರೆ. ಒಟ್ಟಿನಲ್ಲಿ ದೇವಸ್ಥಾನಕ್ಕೆ ಒಬ್ಬೊಬ್ಬರಾಗಿ ಯಾರು ಒಂದು ಕೊಡುಗೆಯನ್ನು ಮಾಡಿಸ್ಕೊಡ್ತಾವ್ರೆ. ಸುಮಾರು ಒಂದು 5-6 ಕೆಲಸ ಆಗಿವೆ. ಆ ಕೆಲಸದಲ್ಲಿ ಮುಂದೆ ಸಿದ್ದಪ್ಪಾಜಿ ದೇವಸ್ಥಾನದ ಮುಂದೆ ಶೀಟಿನ ವರ್ಕು, ಆಮೇಲೆ ಕುಳಿತುಕೊಳ್ಳೋದಕ್ಕೆ ಆಸನ, ಹಿಂದೆ ಗರ್ಭಾಂಕಣಗಳು, ಮೇಲೆ ಮಂಟೇಸ್ವಾಮಿ ದೇವಸ್ಥಾನ ಮೇಲೆಗಡೆ ಹೆಂಚಿನ ರೂಪಿಂಗು, ಮತ್ತೆ ಒಳಗಡೆ ಗ್ರಾನೈಟು, ಮತ್ತೆ ಸುಬ್ರಹ್ಮಣ್ಯ ಸ್ವಾಮಿ, ಗಣಪತಿ, ನಂದಿ, ಈ ತರದೆಲ್ಲ ವಿಗ್ರಹಗಳನ್ನು ಮಾಡಿಸಿ ಕೊಡುಗೆಯಾಗಿ ನೀಡಿದ್ದಾರೆ. ರೀಸೆಂಟ್ ನಮ್ಮ ಗುರು ಪೌರ್ಣಮಿ ದಿವಸ ನಮ್ಮ ಸಿಪಾಯಿ ಮಾಲೀಕರಾದಂತ ಶ್ರೀನಿವಾಸರವರು ಬಂದಿದ್ರು. ಅವ್ರನ್ನ ಒಂದು ಬೇಡಿಕೆ ಇಟ್ವು. ಹಾಗಾಗಿ ಆ ತಕ್ಷಣದಲ್ಲಿ ಅವರು ಒಂದು ಬೋರ್ಡ್ ಹಾಕ್ಸ್ಕೊಟ್ರು. ಅವ್ರ ಮಠದಲ್ಲಿ ಏನಾದ್ರು ಒಂದು ವಿಶೇಷವಾಗಿ ಕೆಲಸಗಳು ನಡೀತಾ ಇದೆ. ವಿಶೇಷವಾದ ಕೆಲಸಗಳು ನಡೀತಾ ಇವೆ. ಮುಂದೆ ನಡೆಯೋದಕ್ಕೆ ಅವಕಾಶ ಇದೆ. ಬರ್ಲಿ. ಓಕೆ, ಇದು ಮಾಹಿತಿ ಕೊಟ್ಟದಕ್ಕೆ ಧನ್ಯವಾದಗಳು. ಆಯ್ತು, ಧನ್ಯವಾದಗಳು.